ನಮ್ಮ ಈ ಪ್ರಜಾಪ್ರಭುತ್ವದ ಒಂದು ಬುನಾದಿ ಅಂತ ಹೇಳಿದ್ರೆ ಫೌಂಡೇಶನ್ ಅದೇನಪ್ಪ ಅಂತಂದರೆ ಡಿಸ್ಕಷನ್ ಮತ್ತು ಡಿಬೇಟ್. ಅಂದರೆ ನಾವುಗಳು ಚರ್ಚೆಗಳನ್ನು ಮಾಡುವಂಥದ್ದು. ಅತಿ ಮುಖ್ಯವಾಗಿ ನಾವು ಚರ್ಚಿಸಬೇಕು, ಡಿಸ್ಕಷನ್ ಮಾಡಬೇಕು ಮತ್ತು ಡಿಬೇಟ್ ನಿಮ್ಮ ಜೊತೆ ನಾವು ಮಾತಾಡಬೇಕು. ಅದನ್ನೆಲ್ಲೋ ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಈ ಪ್ರಜಾಪ್ರಭುತ್ವದ ಏನು ಡಿಸ್ಕಷನ್ ಮತ್ತು ಡಿಬೇಟ್ ಇತ್ತು, ಯಾವ ಮೂಲಭೂತ ಅಂತ ಮೂಲ ಫೌಂಡೇಶನ್ ಅಂತ ಇತ್ತು, ಅದಕ್ಕೆ ಇವತ್ತು ಧಕ್ಕೆಯನ್ನು ತರುವಂಥದ್ದನ್ನು ನಾವು ಎದ್ದು ಕಾಣ್ತಾ ಇದ್ದೀವಿ. ಎಲ್ಲ ವಿಷಯದಲ್ಲಿ ಚರ್ಚೆ, ಹೌದು, ಚಾಯ್ ಪೇ ಚರ್ಚೆ ಅಂತೆ, ಅದು ಚರ್ಚೆ ಅಂತೆ, ವಾರಕ್ಕೊಂದ್ಸಲ ಚರ್ಚೆ ಮಾಡ್ತಾರೆ. ಆದರೆ ಕಳೆದ ಸುಮಾರು 6 ವಾರಗಳಿಂದ ವಿದ್ಯಾರ್ಥಿಗಳು ಈ ದೇಶದ ಮುಂದಿನ ಭವಿಷ್ಯದ ಅಂತೇಳಿ ನಾವು ಏನು ಹೇಳ್ತಾ ಇದ್ದೀವೋ ಅಂಥ ವಿದ್ಯಾರ್ಥಿಗಳು ಕೆಲವು ಹಲವಾರು ಮೂಲಭೂತ ಪ್ರಶ್ನೆಗಳನ್ನು ಇರ್ತದೆ. ಹಂತವಾಗಿ ಅದು ಎಲ್ಲಿ ತನಕ ಬೆಳೀತು ಅಂತ ಹೇಳಿದ್ರೆ, ಮೊನ್ನೆ ನನ್ನ ಘಟನೆ ಮತ್ತು ನಾನು ಅದಕ್ಕೆ ಸಾಕ್ಷಿ ಆಗಿದ್ದೆ. ಲಕ್ಷಾಂತರ ಜನರು ಭಾರತ ದೇಶದ ಮೂಲೆ ಮೂಲೆಗಳಿಂದ ಯುವಕರು ವಿದ್ಯಾರ್ಥಿಗಳು ಬಂದರು. ನಮ್ಮ ಜೊತೆ ಚರ್ಚೆ ಮಾಡಿ, ನಮ್ಮ ಜೊತೆ ಡಿಸ್ಕಷನ್ ಮಾಡಿ, ನಮ್ಮ ಜೊತೆ ಡಿಬೇಟ್ ಮಾಡಿ ಅಂತ ಅವರು ಒಕ್ಕೂಟದಿಂದ ಕೇಳ್ತಾ ಇದ್ದಾರೆ. ಯಾವುದಕ್ಕೂ ಈ ದೇಶದ ಪ್ರಧಾನಮಂತ್ರಿ ಆಗಲಿ, ಶಿಕ್ಷಣ ಮಂತ್ರಿ ಆಗಲಿ ಅದಕ್ಕೆ ಸ್ವಲ್ಪ ಒತ್ತಡನೇ ಕೊಡಬೇಕು. ಅವತ್ತೇನಿತ್ತು, ಈ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಈ ಎಕ್ಸಾಮ್ ನಡೀತಾ ಇದೆ, ಇವತ್ತು 100 ಬಾರಿ ತಾವೇನು ಒಂದು ಕನಸನ್ನು ಕಟ್ಟಿಬಿಟ್ಟು ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಅಂತ ಶುರು ಮಾಡಿ ನಾವು ಅತ್ಯುತ್ತಮವಾದಂಥ ಪರೀಕ್ಷೆಯನ್ನು ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳಿ ಮುಂಚೆ ರಾಜ್ಯಗಳಲ್ಲಿ ನಡೀತಾ ಇದ್ದಂಥ ಎಲ್ಲ ಶಿಕ್ಷಣ ಸಂಸ್ಥೆಯ ಪರೀಕ್ಷೆಗಳನ್ನು ಒಂದೇ ನಿಟ್ಟಿನಲ್ಲಿ ತರ್ತೀನಿ ಅಂತ ಹೇಳಿ ತಾವು ಏನು ಆರಂಭ ಮಾಡಿದ್ರಲ್ಲ, ಅದರಲ್ಲಿ ಹಲವಾರು ಲೋಪದೋಷಗಳು ನಡೀತಾ ಇದೆ. ಎಲ್ಲಿ ತನಕ ಅಂತಂದರೆ ಇವತ್ತು 100 ವಿದ್ಯಾರ್ಥಿಗಳು ಹಲವಾರು ವರ್ಷಗಳಿಂದ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಮೊನ್ನೆ ನಡೆದಂಥ ನೀಟ್ ಎಕ್ಸಾಮ್ ಆದ ನಂತರ ಅದರಲ್ಲಿ ಪೇಪರ್ ಲೀಕ್ ಆಯಿತು ಅಂತ ಗೊತ್ತಾದ ಮೇಲೆ ಸುಮಾರು 20 ರಿಂದ 22 ವಿದ್ಯಾರ್ಥಿಗಳು ತಾವು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ, ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ತರೋಣ, ನೀವು ಬನ್ನಿ ಅಂತ ಹೇಳಿಬಿಟ್ಟು ಯಾರೂ ಇದಕ್ಕೆ ಸ್ಪಂದನೆಯನ್ನು ಮಾಡಿ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡು ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಸುಮಾರು 18 ದಿವಸಗಳ ನಿರಾಶೆ ವಹಿಸಿಕೊಂಡು ಅವರು ಸತ್ಯಾಗ್ರಹ ಮಾಡಿದರು. ಅದಕ್ಕೂ ನೀವು ಬರಬೇಕು. ಕೊನೆಗೆ ಒಂದು ದಿವಸ ನೀವು ಬರ್ತಾ ಇಲ್ಲ, ನಾವು ನಿಮ್ಮ ಹತ್ರ ಬರ್ತೀವಿ, ಸಂಸತ್ತಿಗೆ ನಾವೇ ಬರ್ತಾ ಇದ್ವಿ, ಸಂಸತ್ತಲ್ಲಿ ಮಾಡಿ. ಸಂಸತ್ತಲ್ಲಿ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ರು ಚರ್ಚೆಗೆ ಅವಕಾಶವನ್ನು ಕೊಡಿ, ಅದಕ್ಕೂ ಅವರು ಕೊಡ್ತಾ ಇಲ್ಲ. ಡಿಸ್ಕಷನ್ಗೆ ಕೊಡ್ತಾ ಇಲ್ಲ, ಡಿಬೇಟಿಗೆ ಕೊಡ್ತಾ ಇಲ್ಲ. ವಿದ್ಯಾರ್ಥಿಗಳ ನಾಯಕರು ಎಲ್ಲರೂ ಸೇರಿ ಏನು ಮಾಡಿದ್ರು, ನೀವು ಬರ್ತಾ ಇಲ್ಲಲ್ಲ, ನಾವೇ ನಿಮ್ಮಲ್ಲಿ ಬರ್ತೀವಿ ಅಂತ ಹೇಳಿ ಸಂಸತ್ತಿಗೆ ಅವರು ಹೊರಟು. ನಾವು ಹೋಗಿದ್ವಿ. ಅದಕ್ಕೆ ಒಂದು ಆ ಹುಡುಗರನ್ನ ನೋಡ್ಬೇಕಂತ ಹೇಳಿದಾಗ ಎಲ್ಲರೂ 18 ರಿಂದ 22, 23 ವರ್ಷದ ಯುವಕರು ಆ ಸಂಪೂರ್ಣ ಭಾಗವಹಿಸಿದ್ರು. ಸುಮಾರು ಒಂದು 2 ರಿಂದ 3 ಕಿಲೋಮೀಟರ್ ನಾವು ನಡೆದ್ವಿ. ಆಕಸ್ಮಿಕವಾಗಿ ನಾವೆಲ್ಲ ಹೋಗಿದ್ದು ಇಂಟ್ರೆಸ್ಟ್ ಅಂತ ನಡೀತಾ ಇದ್ವಿ. ಯಾವುದೇ ರೀತಿಯ ಘಟನೆಗಳಾಗಲಿ ಏನಾಗಲಿ ಇರ್ತಾ ಇದ್ವಿ. ಏಕಾಏಕಿಯಾಗಿ ತಾವು ತುಳುಕುಗಳಲ್ಲಿ ನೋಡ್ಬೋದು, ಜೀನ್ಸ್ ಪ್ಯಾಂಟ್ ಹಾಕೊಂಡಂಥವರು. ಈ ಪೊಲೀಸ್ ಡ್ರೆಸ್ಸಲ್ಲಿ ನಮಗೆ ಗೊತ್ತಾಗುತ್ತೆ ಯಾರಪ್ಪ ಪೊಲೀಸ್ ಯಾರು ಪೊಲೀಸ್ ಅಲ್ಲ ಅಂತ ಹೇಳಿ ಗಂಟವನ್ನು ಬರ್ತಕ್ಕಂಥವ್ರು, ಹೇರನ್ನು ಹಾಕೊಂಡು ಕೂದಲುಗಳನ್ನು ಬಿಟ್ಟಂಥವರು ಲಾಠಿಗಳನ್ನು ಹಿಡಿದು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನು ಮಾಡೋದು, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡೋದು. ಇವರೇನು ರಾಷ್ಟ್ರ ವಿರೋಧಿಗಳಾಗಿದ್ರ ಅಥವಾ ಇವರೇನು ರಾಷ್ಟ್ರದ್ರೋಹಿಗಳಾಗಿದ್ರ? ಇವರು ತಮ್ಮ ನ್ಯಾಯಕ್ಕೆ ನೀವು ಬಂದಿಲ್ಲ, ನೀವು ಸ್ಪಂದನೆಯನ್ನು ಮಾಡಿಲ್ಲ ಅಂತ ಹೇಳಿ ಅವರ ಹತ್ರ ಹೋಗುವಂಥವ್ರಿಗೆ ಇವರಂಥ ಒಂದು ದೌರ್ಜನ್ಯವನ್ನು ಮಾಡಿ ಅದನ್ನು ಖಂಡಿಸಿ ಈ ನಮ್ಮ ಏನು ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟ್ ಲೋಕಸಭೆ ಅಂತ ಹೇಳ್ತೀವ, ದೇವಸ್ಥಾನ ದೇಗುಲ ಅಂತ ಹೇಳ್ತೀವಿ ನಾವು ಆ ಪ್ರಜಾಪ್ರಭುತ್ವದ, ಅದರ ವಿರೋಧ ಪಕ್ಷದ ನಾಯಕರುಗಳಾದಂಥ
ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರ ಖಂಡನೆಯನ್ನು ಮಾಡ್ತಾರೆ. ನೀವು ಅವ್ರನ್ನ ಕರೆದು ಮಾತಾಡಲಿಲ್ಲ. ಅವರು ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿದಾಗ ಅವ್ರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡ್ರಿ, ಪೊಲೀಸರ ಮುಖಾಂತರ ದೌರ್ಜನ್ಯವನ್ನು ಮಾಡಿರಿ ಅಂತೇಳಿ ಖಂಡನೆಯನ್ನು ಮಾಡಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಇದನ್ನ ಧರಣಿಯನ್ನು ಮಾಡಬೇಕಂತ ಹೇಳಿದ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಪೊಲೀಸರು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರನ್ನ, ಪ್ರಿಯಾಂಕಾ ಗಾಂಧಿ ಅವರನ್ನ ಮತ್ತೊಮ್ಮೆ ಬಂಧನ ಮಾಡ್ತಾರೆ. ಒಂದು ನಮ್ಮ ವಾಯ್ಸ್ ಅಂತ ಹೇಳ್ತೀವಲ್ಲ, ಧ್ವನಿನ ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದು ಬಹುಶಃ ಇದು ಪ್ರಥಮ ಬಾರಿ ಅಲ್ಲ, ಹಲವಾರು ಬಾರಿ ಘಟನೆಗಳು ಇವತ್ತು ನಡ್ತಾ ಇದೆ. ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಯಾವ ಸುಮಾರು 10-12 ವರ್ಷಗಳ ಹಿಂದೆ ಇದೇ ವಿದ್ಯಾರ್ಥಿಗಳನ್ನ, ಯುವಕರನ್ನ ಸುಳ್ಳು ಪ್ರಚಾರವನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಯಾವ ರೀತಿ ಉಳಿಸ್ಲಿಕ್ಕೆ ಹೋಗಿದ್ರಲ್ಲ, ಇವತ್ತು ಅದೇ ಅವರಿಗೆ ತಿರುಗುಬಾಣವಾಗಿ ಇವತ್ತು ಅವರ ಹತ್ರ ಬಂದಿದೆ. ಆಗ ಅವರೆಲ್ಲ ಒಳ್ಳೆಯವರು, ಕಾಂಗ್ರೆಸ್ ವಿರುದ್ಧ ಹೋದಂತ ಸಂದರ್ಭದಲ್ಲಿ, ಕಾಂಗ್ರೆಸ್ನ ವಿರುದ್ಧ ಇವರು ಬಳಸಿಕೊಂಡ ಸಂದರ್ಭದಲ್ಲಿ, ಪ್ರಧಾನಿ ನಮ್ಮ ನಾಯಕರಾದ ಮನಮೋಹನ್ ಸಿಂಗ್ ಅವರ ವಿರುದ್ಧ ಬಳಸಿಕೊಂಡಲ್ಲಿ ಇವರೆಲ್ಲ ಒಳ್ಳೆಯವರಾಗಿ, ಈಗ ಅವರನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಅವರು ರಾಷ್ಟ್ರದ್ರೋಹಿಗಳಾಗ್ತಾ ಇದ್ದಾರೆ. ಅವರು ಕೇಳುವಂತ ನ್ಯಾಯ ಸಮ್ಮತವಾಗಿಲ್ಲ ಅನ್ನೋದನ್ನ ಇವತ್ತು ಕೇಳ್ತಾರೆ. ಇವಾಗ ಏನ್ ಕೇಳ್ತಾ ಇದ್ದಾರೆ ಅವ್ರು ಕೇಳ್ತಾ ಇರೋದಷ್ಟೇ, ಈ ಎಕ್ಸಾಮಿನ ಹೊಣೆಯನ್ನೇ ಆಗುತ್ತಿದ್ದಾರೆ. ಸುಮಾರು ಕೋಟ್ಯಾಂತರ ಜನರು ಬರೀತಿರುವಂತ ಈ ಪರೀಕ್ಷೆಗಳ ಹೊಣೆಯನ್ನು ಯಾರು ಹೊತ್ತಿದ್ದಾರೆ? ಅವರು ರಾಜೀನಾಮೆಯನ್ನು ಕೊಟ್ಟಿ ಇವತ್ತು ನಾವೇನು ಈ ಪರೀಕ್ಷೆಯನ್ನು ಸುಗಮವಾಗಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇವತ್ತು ಅವ್ರು ಹೇಳ್ತಾ ಇದ್ದಾರೆ ನಾವು ಈಗ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿ. ನಾವು ಕೇಳ್ತಾ ಇರೋದು, ಕಳೆದ 12 ವರ್ಷಗಳಿಂದ ಸುಮಾರು 100 ಬಾರಿ ಈ ಪೇಪರ್ ಲೀಕ್ ಆಯ್ತಲ್ಲ, ಎಷ್ಟು ಜನ ಶಿಕ್ಷೆಯನ್ನು ಕೊಟ್ರಿ ನೀವು? ಎಷ್ಟು ಜನ ಕೊಟ್ರಿ ಅದನ್ನ? ಇವತ್ತು ನ್ಯಾಯಸಮ್ಮತವಾಗಿ ನಡೆಸಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ವಾ? 1 ಸಲ ಓಕೆ, 2 ಸಲ ಓಕೆ, ಇವತ್ತು 100 ಬಾರಿ ಈ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದ್ದೇವೆ. ಬೇರೆ ಬೇರೆ ಏನಿವತ್ತು ನ್ಯಾಷನಲ್ ಟೆಸ್ಟ್ ಅಥಾರಿಟಿ ಏಜೆನ್ಸಿಯಿಂದ ನಡೆಯುವಂತ ಹಲವಾರು ಪರೀಕ್ಷೆಗಳೆಲ್ಲ ನೀವು ಲೀಕ್ ಆಗಿದೆ ಅಂತ ಹೇಳಿ ಸುಮಾರು 106 ಈ ರೀತಿಯ ಹಗರಣಗಳು ಆಗಿದೆ ಅಂತ ಕೊಡಿದ್ರು ಅದಕ್ಕೆ ಒಂದು ಸರಿಯಾದಂತ ಒಂದು ನಿರ್ಧಾರ, ಕಠಿಣ ಕ್ರಮ ನೀವು ತಗೊಳ್ತಾ ಇಲ್ಲ. ಹಾಗಾಗಿ ಇದನ್ನ ಯಾವ ರೀತಿ ನಂಬಲಿಕ್ಕೆ ಆಗುತ್ತೆ? ಅದಕ್ಕೆ ತಾವು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ವಿದ್ಯಾರ್ಥಿಗಳನ್ನು ಕೇಳ್ತಾರೆ. ಅದಕ್ಕೆ ನಮ್ಮ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಸಹ, ಪ್ರಿಯಾಂಕಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತನ್ನು ಕೊಟ್ಬಿಟ್ಟು ವಿದ್ಯಾರ್ಥಿಗಳ ಜೊತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಒತ್ತಾಯ ಮಾಡ್ತಾ ಇರೋದಷ್ಟೇ, ಈ ದೇಶದ ಪ್ರತಿಯೊಬ್ಬ ಯುವತಿಯರ ಒತ್ತಾಯ ಏನಂತ ಹೇಳಿದ್ರೆ, ಇದರ ಹೊಣೆಯನ್ನು ಒಬ್ಬರು ಯಾರು ಹೋಗಬೇಕು. ಆ ಹೊಣೆಯನ್ನು ಯಾರು ಹೋಗಬೇಕು ಅಂತಂದ್ರೆ ಶಿಕ್ಷಣ ಮಂತ್ರಿ ಆದಂತ ಧರ್ಮೇಂದ್ರ ಪ್ರಧಾನ್ ಅವರೇ ಹೋಗಬೇಕು. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರಿಗೆ ನಾವು ಕೇಳ್ತಾ ಇದ್ದೀವಿ, ನಾವೆಲ್ಲ ಕಂಟೆಂಪರರಿ ಲೀಡರ್ಸ್. ಅವರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳ ಸಂದರ್ಭದಲ್ಲಿ ನಾವೆಲ್ಲ ವಿದ್ಯಾರ್ಥಿ NSU ಪರಿಸರದಲ್ಲಿ ಇವರು ಮುಷ್ಕರವನ್ನು ಮಾಡ್ತಾರೆ. ಅವರು ಇದೇ ವಿಧಾನಸಭೆಯ ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಅದೇ ವಿದ್ಯಾರ್ಥಿಗಳ ಪರವಾಗಿ ಯಾಕೆ ಅವ್ರು ಬರ್ತಾ ಇಲ್ಲ? ವಿದ್ಯಾರ್ಥಿಗಳ ಜೊತೆ ಯಾಕೆ ಅವ್ರು ಮಾತಾಡ್ತಾ ಇಲ್ಲ? ಪ್ರಧಾನಮಂತ್ರಿಗಳು ಹೋಗುಗಳಲ್ಲಿ ಮಾಡ್ತಾರೆ. ನಾನು ನಿನ್ನೆ ವಿಮಾನದಲ್ಲಿ ಬರ್ತಾ ನೋಡ್ತಾ ಇದ್ದೆ, 2 ಟಿಕೆಟ್ಗಳಲ್ಲಿ ನಾವೇನು ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ತೀವಲ್ಲ, ಟಿಕೆಟ್ಗಳಲ್ಲಿ ನರೇಂದ್ರ ಮೋದಿ ಅವರ ಫೋಟೋ, ನರೇಂದ್ರ ಮೋದಿ ಅವರ ಫ್ಲೈಟ್ ಟಿಕೆಟ್ಗಳಲ್ಲಿ ನೋಡ್ಬೇಕು ಅಂತ ಹೇಳಿದಾಗ ಅವರ ಫೋಟೋವನ್ನು ಚರ್ಚೆ ಮಾಡಿಕೊಂಡು ಫೋಟೋವನ್ನು ಕೊಡ್ತಾ ಇದ್ದಾರೆ. ನಾವು ಹೇಳ್ತಾ ಇದೀವಲ್ಲ, ಏನು ಮುಂದೆ ಹಾಲ್ ಟಿಕೆಟ್ ಕೊಡ್ತಾ ಇದ್ರೆ ಗೊತ್ತಿರ್ಬೇಕು. ಈ ರೀತಿ ಆದ್ರೆ ಇವತ್ತು ಇಷ್ಟೆಲ್ಲ ನಿಮಗೆ ಪುಸ್ತಕದಲ್ಲಿರುವಂತವ್ರು ಯಾಕೆ ವಿದ್ಯಾರ್ಥಿಗಳನ್ನು ಕರೆದು ಮಾತಾಡ್ತಾ ಇಲ್ಲ? ಈ ಭವಿಷ್ಯದ ವಿದ್ಯಾರ್ಥಿಗಳಂತ ಹೇಳಿ ಅವರು ಎಲ್ಲೆಲ್ಲ ಜಾಗದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಈ ಚರ್ಚೆಯನ್ನ ವಿದ್ಯಾರ್ಥಿಗಳ ನಾಯಕರ ಜೊತೆ ಮಾಡಬಹುದಿತ್ತಲ್ಲ, ಅವ್ರಿಗೆ ಈ ಪರೀಕ್ಷೆ ತಪ್ಪಾಗಿದೆ ಅಂತ ಒಪ್ಕೊಳ್ಬಹುದಿತ್ತಲ್ಲ. ಎಲ್ಲಿ ಇವತ್ತು ಬಾಯಿನೇ ಬಿಡ್ತಾ ಇಲ್ಲ. ಇದಕ್ಕೋಸ್ಕರ ಮತ್ತೊಮ್ಮೆ ನಾವು ಎಲ್ಲರೂ ಆ ವಿದ್ಯಾರ್ಥಿ ಸಂಘಟನೆಗಳ ಇವತ್ತು ಏನು ಒಂದು ಮುಷ್ಕರವನ್ನು ಮಾಡ್ತಾ ಇದ್ರೆ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ವಿದ್ಯಾರ್ಥಿಗಳ ಬೇಡಿಕೆ ಇದೆ, ಇವತ್ತು ಶಿಕ್ಷಣ ಮಂತ್ರಿಗಳಾದ ಪ್ರಧಾನ್ ಅವರು ಇದರ ಹೊಣೆಯನ್ನು, ನೈತಿಕ ಹೊಣೆಯನ್ನು ಒಂದು ರಾಜೀನಾಮೆಯನ್ನು ಕೊಡಬೇಕು. ಮತ್ತೆ ವಿದ್ಯಾರ್ಥಿಗಳ ಮೇಲೆ ಆ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿ ಇವತ್ತು ಅವರ ಮೇಲೆ ದೌರ್ಜನ್ಯ ಮಾಡಿದರೆ ಅದರ ಹೊಣೆಯನ್ನ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರು ಬರಬೇಕು, ಅವರು ಸಹ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. 2ನೇ ವಿಷಯದಲ್ಲಿ ಬರೋದಾದ್ರೆ ನಾನು ಇವತ್ತು SIR ಬಗ್ಗೆ ಬರ್ತಾರೆ. SIR ಬಗ್ಗೆ
ಕಾಂಗ್ರೆಸ್ ಪಕ್ಷದ ಸ್ಪಷ್ಟ ನಿಲುವಿದೆ. ನಮಗೆ ಅದರಿಂದ ಯಾವುದೇ ರೀತಿಯಾದ ಅಬ್ಜೆಕ್ಷನ್ ಇಲ್ಲ. ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ. SIRಗೆ ನಮ್ಮ ಸಂಪೂರ್ಣವಾದ ಸಹಕಾರ ಇದೆ. ಆದರೆ ನಮ್ಗೆ ಎಲ್ಲಿ ಅನುಮಾನ ಬರಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಯಾವ ಕಲ್ಕತ್ತಾದಲ್ಲಿ ಇರ್ಬೋದು, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 97 ಲಕ್ಷ ಮತದಾರರನ್ನ ಸೈನಿಕರು, ಅದರಲ್ಲಿ 27 ಲಕ್ಷ ಮತದಾರರಿಗೆ ನೀವು ಈ ಚುನಾವಣೆಗೆ ಮತವನ್ನು ಹಾಕಬೇಡಿ, ನಿಮ್ಮ ಚುನಾವಣೆಗೆ ಅವರು ಕೋರ್ಟಿಗೆ ಹೋದ್ರು, ಕೋರ್ಟಲ್ಲಿ ಹೇಳ್ತಾರೆ ಇಷ್ಟು ಕೇಸ್ ನಮಗೇನು ಇತ್ಯರ್ಥ ಮಾಡಬೇಕಂದ್ರೆ 106 ವರ್ಷಗಳು ಬೇಕು ಅಂತ ಇವತ್ತು ಕೋರ್ಟಿನವರು ಹೇಳಿದ್ದಾರೆ. ನಮಗೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಈಗ ಗೊತ್ತಿರುವ ಪ್ರಕಾರ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನು ಸೋಲಿಸಲಿಕ್ಕೆ ಯಾವ ಒಂದು ಸಂಚನ್ನ ಹೂಡಿದಿರ, ಅಂಥದೇ ಸಂಚನ್ನ ಇವತ್ತು ಕರ್ನಾಟಕದಲ್ಲಿ ನೀವು ಮಾಡಲಿಕ್ಕೆ ಬರ್ತಾ ಇದ್ದೀರಾ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಸಹಕಾರವನ್ನು ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಒಂದು ದಿಟ್ಟ ನಿಲುವನ್ನು ತಗೊಂಡಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಪ್ರತಿ ನಮ್ಮ ಜಿಲ್ಲಾ ಕೇಂದ್ರಗಳಿಗೆ ಹಾಗೂ ನಮ್ಮ ಎಲ್ಲ ಬ್ಲಾಕ್ಗಳಿಗೆ ಒಂದು ಮನವಿಯನ್ನು ಕೊಟ್ಟು, ಯಾವ ಒಬ್ಬ ನಮ್ಮ ಮತದಾರ ಇದ್ದಾನೆ ಅವನು ಯಾವುದೇ ಕಾರಣಕ್ಕೂ ಆ ಮತದಾನದ ಹಕ್ಕಿನಿಂದ ವಂಚನೆಗೊಳ್ಳಬಾರದು. ಅದರ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೊರಬೇಕು. ಎಲ್ಲೆಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದೆ ಅದಕ್ಕೆ ಅಧಿಕಾರಿಗಳ ಜೊತೆ, ಯಾರೆಲ್ಲ BLO ಅಧಿಕಾರಿಗಳ ಜೊತೆ ಅವ್ರ ಜೊತೆ ಸೇರಿಸಿ ಸ್ಪಂದಿಸಬೇಕು ಅಂತ ಹೇಳಿ ನಮ್ಗೆಲ್ಲರಿಗೂ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಮ್ಮ ಜಿಲ್ಲಾ ಅಧ್ಯಕ್ಷರಂತ ನಮ್ಮ ಅಶೋಕ್ ಕೊಡೂರು ಅವರ ಜೊತೆಗೆ ಮತ್ತೆ ಎಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ನಮ್ಮ ಎಲ್ಲ ಅಭ್ಯರ್ಥಿಗಳ ಜೊತೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಇವತ್ತು ನಮ್ಮ ಬೂತ್ಗಳಿಗೆ ಹೋಗಿ ಅಲ್ಲಿ ಸತ್ತವರ ಮತಗಳನ್ನು ಕೈ ಬಿಡಿ, ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ನಮಗೆ. ಆದರೆ ಯಾವುದೇ ಕಾರಣಕ್ಕೂ ಬಡವರು, ದೀನದಲಿತರು, ಅಲ್ಪಸಂಖ್ಯಾತರ ಮತದಾನದಿಂದ ವಂಚನೆ ಆಗಬಾರದು ಅಂತ ಹೇಳಿ ಆ ಜವಾಬ್ದಾರಿಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಮೇಲೆ ಕೊಟ್ಟಿದ್ದಾರೆ. ನಾನು ಮಾಧ್ಯಮದ ಮೂಲಕ ಒಂದು ಮನವಿ ಮಾಡಿಕೊಡೋದಿಷ್ಟೇ, ಯಾವುದೇ ಕಾರಣಕ್ಕೆ ಯಾರು ಮತದಾರ ಇದ್ದಾರೆ ಅವರ ಮತದಾನದ ಹಕ್ಕನ್ನು ಮೊಟಕುಗೊಳಿಸಬಾರದು. ಅಧಿಕಾರಿಗಳು ಯಾರೆಲ್ಲ ಮತದಾನ ಮಾಡುವಂತಹ ಒಂದು ಗುರಿಯನ್ನು ಹೊಂದಿದ್ದಾರೆ ಮತ್ತು ಅವ್ರಿಗೆ ಯಾರಿಗೆಲ್ಲ ಕರ್ತವ್ಯದನ್ನ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮನವಿ ಮಾಡಿಕೊಡ್ತೇನೆ. ಈ ದೇಶದ ರಾಜಕೀಯದ ಚಿತ್ರಣವನ್ನು ಬದಲಾವಣೆ ಮಾಡಿದ್ದು ಯಾವುದಪ್ಪ ಅಂತಂದ್ರೆ ರಾಮ ಮಂದಿರ. ಅಯೋಧ್ಯೆಯ ಒಂದು ವಿಷಯ ಇಡೀ ದೇಶದ ಚುನಾವಣೆಯಲ್ಲಿ ಅದನ್ನ ರಾಜಕೀಯ ಅಸ್ತ್ರವಾಗಿ ಒಂದು ಧಾರ್ಮಿಕತೆಯಲ್ಲಿ ಅದನ್ನು ತಗೊಂಡು ಬಂದು ಇಡೀ ನಮ್ಮ ದೇಶದ ರಾಜಕೀಯ ಚಿತ್ರಣವನ್ನು ಬದಲಾವಣೆ ಮಾಡಿ ಇವತ್ತು ತಾವೇನು ಮಾಡಿದ್ರಿ, ಯಾರು ರಾಮನ ಹೆಸರನ್ನ ಹೇಳಿ ಅಧಿಕಾರಕ್ಕೆ ಬಂದಿರಲ್ಲ, ಇವತ್ತು ನೀವೇ ಆ ಹುಟ್ಟಿಗೆ ಕೈ ಹಾಕಿದ್ದೀರಾ. ಇವತ್ತು ಧಾರ್ಮಿಕ ಜನರ, ಈ ಭಾರತ ದೇಶದ ಜನರ ಒಂದು ಧಾರ್ಮಿಕ ಭಾವನೆಗೆ ಇವತ್ತು ಧಕ್ಕೆ ಬಂದಿದೆ. ಇದರ ನೈತಿಕ ಹೊಣೆಯನ್ನ ಪ್ರಧಾನ ಮಂತ್ರಿಯವರೇ ಹೊರಬೇಕು, ಬೇರೆ ಯಾರೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಮನಿಗೆ ಪ್ರತಿಷ್ಠಾಪನ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಹೋಗಿ ಪೂಜೆ ಮಾಡುವಂಥವರು ನಮ್ಮ ಪ್ರಧಾನ ಮಂತ್ರಿಗಳು. ಈ ದೇಶದ ರಾಷ್ಟ್ರಪತಿಯವರು ಹೋಗಲಿಲ್ಲ, ಅಥವಾ ಈ ದೇಶದ ಇನ್ನೊಬ್ಬರೇ ಯಾರು ಹೋಗಲಿಲ್ಲ. ನೀವು ಹೋಗಿ ಯಾವ ಆ ಪ್ರಥಮ ದಿನದ ಪೂಜೆಯನ್ನು ತಾವು ಮಾಡಿದ್ರಿ ಅಂತ ಹೇಳಿದ್ರೆ, ಆ ವಿಶೇಷವಾದಂಥ ಒಂದು ಗೌರವ ನಿಮಗೆ ಸಿಕ್ಕಿತ್ತಲ್ಲ, ಆ ಗೌರವ ಇದನ್ನು ತಮಗೆ ವಿಶೇಷವಾದ ಗೌರವ ಸಿಗಬೇಕು. ಹುಂಡಿಗೆ ಕೈ ಹಾಕಿ ಸುಮಾರು 47 ಬಾರಿ, ಹುಂಡಿಗೆ 77 ಬಾರಿ ಹುಂಡಿಗೆ ಕೈ ಹಾಕಿದಿರಲ್ಲ, ಅದರ ಜವಾಬ್ದಾರಿಯನ್ನು ಸಹ ನೀವೇ ಹೊರಬೇಕು. ಯಾಕೆ ಅಂತ ಹೇಳಿದ್ರೆ, ರಾಮ ಪ್ರತಿಷ್ಠಾನ ಸುಮಾರು ಹಲವಾರು ಲಕ್ಷಾಂತರ ಜನರ ಒಂದು ಭಾವನೆಯನ್ನ ಇವತ್ತು ಕೇಳಿಸಿದ್ದೇನೆ. ಅದರ ಹೊಣೆ ಸಹ ನೀವೇ ಹೊರಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಮೂಲಕ ಮತ್ತೊಮ್ಮೆ ನಮ್ಮ ಈ ದೇಶದ ಪ್ರಧಾನಮಂತ್ರಿಯವರಿಗೆ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದವರು ಇದೆಲ್ಲದನ್ನ ಖಂಡನೆ ಮಾಡ್ತಾ ಇದ್ದೇವೆ.